ಹೆಣ್ಣು ಎಂದರೇನು? ಕವಿಗಳ ನೋಟದಲ್ಲಿ ಅವಳೊಂದು ಸುಂದರವಾದ ಕವಿತೆ. ಬರಹಗಾರರ ದೃಷ್ಟಿಯಲ್ಲಿ ಅವಳು ಸ್ವಾರಸ್ಯವಾದ ಕಥೆ. ಸಿನಿಮಾದವರಿಗೆ ಭೋಗದ ವಸ್ತು, ಟಿವಿಯವರಿಗೆ ಜಾಹೀರಾತಿನ ವಸ್ತು, ಪತ್ರಿಕೆಯವರಿಗೆ ಅವಳೊಂದು ಸುದ್ದಿ, ಅಕ್ಕಪಕ್ಕದವರಿಗೆ ವದಂತಿ, ಸೀರೆ ಅಂಗಡಿಯವರಿಗೆ ಅವಳು ಹಬ್ಬದ ಸ್ಪೆಷಲ್ ಡಿಸ್ಕೌಂಟ್, ಒಡವೆ ವ್ಯಾಪಾರಿಗಳಿಗೆ ಅವಳು ಅಕ್ಷಯ ತೃತೀಯ. ಓದಿರುವ ಹುಡುಗಿಗೆ ಐಟಿಯಲ್ಲಿ ಕೆಲಸ, ಅವಿದ್ಯಾವಂತ ಹುಡುಗಿಗೆ 90ಯಲ್ಲಿ ಕೆಲಸ. ಹುಟ್ಟಿದ ಮನೆಯಲ್ಲಿ ಅವಳು ಬೇಗ ಇಳಿಸಬೇಕಾದ ಭಾರ, ಮೆಟ್ಟಿದ ಮನೆಯಲ್ಲಿ ಎಲ್ಲಾ ಭಾರವನ್ನು ಹೊರುವ ಆಧಾರ. ಮಕ್ಕಳಿಗೆ ಅವಳು ಕಾಮಿಡಿ ಪೀಸು, ಗಂಡನಿಗೆ ಅವಳೊಂದು ಲೂಸು. ಪ್ರೀತಿಸಿದವನಿಗೆ ಇಷ್ಟವಿದ್ದರೆ ಆಸೆಯಿಂದ ನೋಡುತ್ತಾನೆ, ಅವಳು ನಿರಾಕರಿಸಿದರೆ ಆಸಿಡ್ ಹಾಕಿ ನೋಡುತ್ತಾನೆ. ಹೆಣ್ಣನ್ನು ಹೆಣ್ಣಾಗಿ ನಾವು ಯಾವತ್ತು ಕಾಣ್ತೀವಿ? ಯಾವತ್ತು ನಾವು ಅವಳನ್ನ ಮನಸ್ಸು, ಬುದ್ಧಿ, ಭಾವನೆ, ಆತ್ಮವಿಶ್ವಾಸ, ಗೌರವ, ನಂಬಿಕೆ, ಧೈರ್ಯ ಇವೆಲ್ಲ ಇರೋ ಒಂದು ಮನುಷ್ಯನಾಗಿ ಮಾನವೀಯತೆಯಿಂದ ಕಾಣ್ತೀವೋ ಅಂದೇ ನಿಜವಾದ ಸ್ತ್ರೀಯರ ದಿನ. ಏನಂತೀರಾ?